ಆರಾಮ್ ಅರವಿಂದ ಸ್ವಾಮಿ ಸದ್ಯಕ್ಕೆ ಸ್ಯಾಂಡಲ್ವುಡ್ ಅಂಗಳದಲ್ಲಿ ಸದ್ದು ಮಾಡ್ತಾ ಇರುವಂತಹ ಸಿನಿಮಾ. ಈ ಸಿನಿಮಾದ ವಿಶೇಷ ಅಂದ್ರೆ ಇಬ್ರು ಜೋಡಿಗಳು ವಿಶೇಷವಾಗಿ ಕಾಣಿಸ್ಕೊಂಡಿದ್ದಾರೆ. ಒಂದು ಮಿಲನ ನಾಗರಾಜ್, ಮತ್ತೊಂದು ಅನೀಶು. ಸೊ ಇಬ್ಬರಿಗೂ ಕೂಡ ಇದು ತುಂಬಾ ಚಾಲೆಂಜಿಂಗ್ ಆಗಿರುವಂತಹ ಸಿನಿಮಾ. ಸದ್ಯಕ್ಕೆ ನಮ್ಮ ಜೊತೆಗೆ ಮಿಲನ ನಾಗರಾಜ್ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಮಗು ಮಡಿಲಿಗೆ ಬಂದ ಮೇಲೆ ಮೊದಲ ಸಿನಿಮಾ ರಿಲೀಸ್ ಆಗ್ತಾ ಇರೋದಲ್ವಾ? ಹೌದು. ನನಗೆ ಆ್ಯಕ್ಚುಲಿ ನಾನು ಬ್ರೇಕ್ ತೊಗೊಂಡಿದ್ದೀನಿ ಅಂತ ಅನಿಸ್ತಾ ಇಲ್ಲ. ಯಾಕೆಂದರೆ ನಾನು ಕನ್ಸೀವ್ ಆದಾಗ ಫಾರ್ ರಿಜಿಸ್ಟ್ರೇಷನ್ ಸಿನಿಮಾ ರಿಲೀಸ್ ಆಯಿತು. ಆಲ್ಮೋಸ್ಟ್ ಡೆಲಿವರಿ ಹತ್ತತ್ರ ನಾನು ಆರಾಮ್ ಅರವಿಂದ್ ಸ್ವಾಮಿ ಡಬ್ಬಿಂಗ್ ಮಾಡಿದೆ. ಅದಾಗಿ ಡೆಲಿವರಿ ಆಗಿ ಆಲ್ಮೋಸ್ಟ್ ಈಗ 2 ಮಂತ್ಸ್ಗೆ ಆರಾಮ್ ಅರವಿಂದ್ ಸ್ವಾಮಿ ರಿಲೀಸಿಗೆ ಬರ್ತಾಯಿದೆ. ಸೊ ಎಲ್ಲೂ ಆಚೆ ಹೋಗಿ ಒಳಗೆ ಬಂದಂಗಿಲ್ಲ, ಇಲ್ಲೇ ಇದ್ದೀನಿ ಅನ್ನೋ ರೀತಿ ಅನ್ನಿಸ್ತಾ ಇದೆ. ಬ್ರೇಕ್ ಅಂತ ಅನಿಸ್ಲಿಲ್ಲ. ಸೊ ಮಗು ಹುಟ್ಟಿದ ಖುಷಿ ನಿಮ್ಮ ಮನೆಯಲ್ಲಿ ಎಷ್ಟು ಜಾಸ್ತಿ ಆಗಿದೆ ಅಂತ? ಡೆಫಿನೆಟ್ಲಿ. ಅಂದರೆ ಅಂದರೆ ಹೊಸ ಅತಿಥಿ ಮನೆಗೆ ಒಂದು ಎಕ್ಸ್ಟ್ರಾ ಪರ್ಸನ್ ಮಗು ಬರೋದು ಎಲ್ಲರಿಗೂ, ಎಲ್ಲ ಫ್ಯಾಮಿಲಿಗಳಲ್ಲೂ ಅದೊಂದು ಸ್ಪೆಷಲ್ ಸಂಗತಿನೇ. ಅದೇ ರೀತಿಯಾಗಿದೆ. ಅದು ಎಲ್ಲದಕ್ಕಿಂತ ಐ ಥಿಂಕ್ ಜವಾಬ್ದಾರಿ ಅಥವಾ ಕೆಲಸ ಹೆಚ್ಚಾಗುತ್ತೆ ಅನಿಸುತ್ತೆ. ಮಗುನ ನೋಡ್ಕೊಳ್ಳೋದು ಮಾಡೋದು ಸ್ವಲ್ಪ ಹೆಕ್ಟಿಕ್ ಅನಿಸುತ್ತೆ. ಓಕೆ, ಈಗ ಮಗು ಆಗೋ ಮುಂಚೆ ಒಂದು ಲೈಫ್ ಇದೆ, ಮಗು ಆದಮೇಲೆ ಒಂದು ಲೈಫ್ ಇದೆ. ಮದರ್ಹುಡ್ಡನ್ನು ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀರಾ? ಪಿನ್ ಟು ಪಿನ್ ಟೈಮಿಂಗ್ ಇದೆಯಲ್ಲ, ಅದನ್ನು ಯಾವ ರೀತಿ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ? ಅಂದರೆ ಬಹುಶಃ ಮಕ್ಕಳು ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡಿದಾಗ ತುಂಬ ಬೇರೆ ರೀತಿಯಾದ ಫೀಲಿಂಗ್ ಬರುತ್ತೆ. ಇವಾಗ ತುಂಬ ಚಿಕ್ಕ ಮಗು ಆಗಿರೋದ್ರಿಂದ ಅವನ ಟೇಕಿಂಗ್ ಕೇರ್ ಆಫ್ ದೆಮ್, ಅಂದರೆ ಅದಕ್ಕೆ ಬಹಳಷ್ಟು ಟೈಮ್ ಹೋಗುತ್ತೆ. ಇವಾಗ ಒಂಚೂರು ನೋಡಿದಾಗ ಸ್ಮೈಲ್ ಮಾಡುತ್ತೆ, ಇವಾಗ ಖುಷಿ ಅನಿಸುತ್ತೆ, ಅಂದರೆ ಅವು ಇಂಟ್ರ್ಯಾಕ್ಟ್ ಮಾಡಿದಾಗ. ಬಟ್ ಫಸ್ಟ್ 2 ಮಂತ್ಸಲ್ಲಿ ತುಂಬ ಇನ್ನೂ ಏನು ರೆಸ್ಪಾಂಡ್ ಮಾಡಲ್ಲ ಅಲ್ವಾ, ಅಂದರೆ ಯು ಜಸ್ಟ್ ಹ್ಯಾವ್ ಟು ಟೇಕ್ ಕೇರ್ ಆಫ್ ದೆಮ್. ಸೊ ಹಾಗಾಗಿ ಅದರಲ್ಲೇ ಭಾಳಷ್ಟು ಟೈಮ್ ಕಳೆದೋಗುತ್ತೆ. ತುಂಬ ಜನ ಅಂದ್ಕೊಂಡಿದ್ರು ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನ ನಾಗರಾಜ್ ಅವರು ಬೇಗ ಮುಖನ ರಿವೀಲ್ ಮಾಡಲ್ಲ ಅಂತ. ಬಟ್ ಸಡನ್ನಾಗಿ ಮುಖನ ರಿವೀಲ್ ಮಾಡಿಬಿಟ್ರಿ, ಯಾಕೆ ಈ ಡಿಸಿಷನ್ ಅಂತ? ಅದ್ರ ಬಗ್ಗೆ ಏನು ತುಂಬ ಯೋಚನೆ ಮಾಡಲಿಲ್ಲ. ಆ್ಯಂಡ್ ಕೃಷ್ಣ ಡಿಸೈಡ್ ಮಾಡ್ತಾರೆ, ರಿವೀಲ್ ಮಾಡ್ತಾರೆ. ನಾನು ಯಾವುದಕ್ಕೂ ಅದನ್ನು, ಅಂದರೆ ಅದೇ ಭಾಳಷ್ಟು ಜನ ಹೇಳ್ತಾರೆ ರಿವೀಲ್ ಯಾಕೆ ಮಾಡಬೇಕು. ಬಟ್ ಕೃಷ್ಣ ಥಾಟ್ ಪ್ರೊಸೆಸ್ ಏನು ಅಂದರೆ, ನೋಡೋಕ್ಕೂ ಅಷ್ಟೇ ಜನ ವೆಯ್ಟ್ ಮಾಡ್ತಾ ಇರ್ತಾರೆ, ರಿವೀಲ್ ಮಾಡ್ದಲೇ ಇರೋದಕ್ಕೂ ಕಾರಣಗಳೇನು ಅಂತ. ಅಂದರೆ ಕೆಲವರು ದೃಷ್ಟಿ ಅಂತಾರೆ, ಮತ್ತೊಂದು ಅಂತಾರೆ, ಅದನ್ನು ಬಿಲೀವ್ ಮಾಡಲ್ಲ, ಕೃಷ್ಣ ಬಿಲೀವ್ ಮಾಡಲ್ಲ. ಆ್ಯಂಡ್ ನಾನು ಅದನ್ನು ತುಂಬ ರಿಸ್ಟ್ರಿಕ್ಟ್ ಮಾಡೋದಾಗಲಿ ಮತ್ತೊಂದು ಕೇಳೋದಾಗಲಿ ಮಾಡೋಕ್ಕೋಗಲ್ಲ. ಅದು ಖುಷಿ ವಿಚಾರ. ತನ್ನ ಮಗಳ ಫೋಟೋನ ರಿವೀಲ್ ಮಾಡಬೇಕು ಅನ್ನೋದು ಅದು ಖುಷಿಯಾಗೋಂಥ ವಿಚಾರ ಅಲ್ವಾ, ಅದಕ್ಕೆ ಯಾಕೆ ಅಷ್ಟೊಂದು ಯೋಚನೆ ಮಾಡಬೇಕು ಅನ್ನೋ ರೀತಿ. ಸೊ ಹಾಗಾಗಿ ಅವರು ರಿವೀಲ್ ಮಾಡ್ತೀನಿ ಅಂದಾಗ ನಾನೇನು ಹೇಳೋಕ್ಕೋಗಿಲ್ಲ. ಆ್ಯಂಡ್ ಬಹಳಷ್ಟು ಜನ ಖುಷಿ ಪಟ್ಟಿದ್ದಾರೆ. ಅಂದರೆ ಎಷ್ಟೊಂದು ಜನ ನಮ್ಮ ಇನ್ಫ್ಯಾಕ್ಟ್ ಕಾಮೆಂಟ್ಸಲ್ಲೆಲ್ಲ ಎಷ್ಟೊಂದು ಜನ ರಿವೀಲ್ ಮಾಡಲ್ಲ, ನೀವು ಮಾಡಿದ್ದೀರಾ, ನಮಗೆ ಖುಷಿ ಆಯಿತು, ನಾವು ನೋಡಬೇಕು ಅಂತ ಕಾಯ್ತಾ ಇದ್ವಿ ಮಗುನ ಅಂತ. ಎಲ್ಲರೂ ಒಳ್ಳೆಯದೇ ಹರಿಸ್ತಾರಲ್ವ, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಈಗ ಮಗುವಿಗೆ ಏನು ಹೆಸರಿಟ್ಟಿದ್ದೀರಾ? ಆ ಮಗು ಹೆಸರು ಡಿಸಿಷನ್ ಯಾರ್ದು, ನೀವು ತಗೊಂಡ್ರ ಅಥವಾ ಕೃಷ್ಣ ತಗೊಂಡ್ರ? ಇಲ್ಲ, ಕೃಷ್ಣ ಅಂತ ಲೆಟರ್ ಬಂದಾಗ ಪರಿ ಅಂತ ಇಡೋಣ ಅಂತಂದರು. ಅದ್ರ ಬಗ್ಗೆ ತುಂಬ ಯೋಚಿಸೋಕೆ ಹೋಗಲಿಲ್ಲ, ಹುಡುಕಿಲ್ಲ ಇನ್ನು. ಬಟ್ ಸದ್ಯಕ್ಕಂತೂ ಪರಿನೇ. ಓಕೆ. ಸೊ ಈ ನಿದ್ದೆ ಬಿಡೋದು ಇದೆಲ್ಲ ಇದ್ದೇ ಇರುತ್ತೆ, ನಿಮಗೆ ಆ ಥರ ಏನಾದರೂ ಕಷ್ಟ ಆಗ್ತಾ ಇದೆಯಾ? ಕೆಲವು ದಿನಗಳಾಗುತ್ತೆ. ಐ ಥಿಂಕ್ ಇಟ್ಸ್ ಕಾಮನ್ ಅಲ್ವ, ಎಲ್ರಿಗೂ ಒಂದೇ ರೀತಿ ಇರುತ್ತೆ ನಿದ್ದೆ. ಕೆಲವು ದಿನ ನಿದ್ದೆ ಮಕ್ಕಳು ಮಾಡ್ತವೆ, ಕೆಲವು ದಿನ ಮಾಡಲ್ಲ. ಸೊ ನಿದ್ದೆ ಇರುತ್ತೆ, ಇರಲ್ಲ. ಚೆನ್ನಾಗಿದೆ, ಒಂಥರ ಮಜಾ ಇದೆ ಜರ್ನಿ. ಸೊ ಈಗ ಸಿನಿಮಾ ವಿಚಾರಕ್ಕೆ ಬರೋಣ. ಆರಾಮ್ ಅರವಿಂದ ಸ್ವಾಮಿ AAS, ಈ ಸಿನಿಮಾ ನಿಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆನ್ಸ್ ಅನಿಸುತ್ತೆ ಆಫ್ಟರ್ ಮಗು ಆದಮೇಲೆ. ಸೊ ಸಿನಿಮಾದ ಮೇಲೆ ನಿಮಗೆಷ್ಟು ಭರವಸೆ ಇದೆ ಅಂತ? ಎಲ್ಲ ಸಿನಿಮಾಗಳು ಆ ಕಾಲಘಟ್ಟದಲ್ಲಿ ಮುಖ್ಯ ಅಂತಲೇ ಅನಿಸುತ್ತೆ. ಈ ಸಿನಿಮಾ ಡೆಫಿನೆಟ್ಲಿ ಸ್ಪೆಷಲ್ ಅನಿಸುತ್ತೆ. ಯಾಕೆಂದರೆ ಒಂದು ತುಂಬ ಒಳ್ಳೆ ಕತೆ, ಇದು ಒಳ್ಳೆ ಕತೆ ಇರೋಂಥ ಸಿನಿಮಾ. ಆ್ಯಂಡ್ ಕಾಂಬಿನೇಷನ್ಗಳನ್ನ ನೋಡಿದ್ರೆ ನಿಮಗೆ ಫ್ರೆಶ್ ಅನಿಸುತ್ತೆ. ಸಿನಿಮಾ ನೋಡಿದಾಗ ಫ್ರೆಶ್ ಅನಿಸುತ್ತೆ ಆಡಿಯನ್ಸಿಗೆ. ಟೈಟಲ್ ಆರಾಮ್ ಅರವಿಂದ್ ಸ್ವಾಮಿ, ಓಕೆ ಅನೀಶ್ ಇದ್ದಾರೆ, ಮಿಲನ ಆಯ್ತು, ಅಂದರೆ ಆ್ಯಸ್ ಆಡಿಯನ್ಸ್ ಅದು ಅನ್ನಿಸ್ತಾ ಇದೆ ಜನಕ್ಕೆ. ನನಗೆ ಭಾಳಷ್ಟು ಜನ ನನಗೆ DMsಲ್ಲಿ ಮೆಸೇಜ್ ಮಾಡ್ತಾರೆ, ನಾವು ಈ ಸಿನಿಮಾ ನೋಡ್ತೀವಿ, ತುಂಬ ಫ್ರೆಶ್ ಅನ್ನಿಸ್ತಾ ಇದೆ ಅಂತ. ಖುಷಿಯಾಗುತ್ತೆ ಅವಾಗ. ಅಂದರೆ ನಾವು ಸಿನಿಮಾ ಮಾಡೋದೇ ಜನ ಖುಷಿಯಾಗಿ ಬಂದು ಸಿನಿಮಾನ ನೋಡಲಿ ಅಂತ. ಸೊ ಆ ರೀತಿ ರೆಸ್ಪಾನ್ಸ್ ಬರೋದು ತುಂಬ ಪಾಸಿಟಿವ್ ಅಂತ ಅನಿಸ್ತಾ ಇದೆ. ಈಗ ಆರಾಮ ಅರವಿಂದ ಸ್ವಾಮಿ, ಆರಾಮ ಅಂದರೆ ಆರಾಮಾಗಿರ್ತೀವಿ ಅನ್ನೋದು. ಬಟ್ ಇಲ್ಲಿ ಎಲ್ಲೋ ಅರವಿಂದನಿಗೆ ಆರಾಮೇ ಇರೋದಿಲ್ಲ. ಈ ಒಂದು ಏನಿದೆ ಬಿಹೇವಿಯರ್ ಇದೆ, ನಿಮಗೆ ಯಾವತ್ತಾದ್ರೂ ಆ ಥರ ಫೀಲ್ ಆಗಿದೆಯಾ ನಿಮ್ಮ ಲೈಫಲ್ಲಿ? ಆರ್ಟಿಸ್ಟ್ಗಳು ಏನೇ ಇದ್ರೂ ಸ್ಮೈಲ್ ಮಾಡ್ತಾ ಇರಬೇಕು, ಬಟ್ ಆರಾಮ್ ಇರೋದಿಲ್ಲ, ಅದನ್ನು ತೋರಿಸ್ಕೋಬೇಕಾಗುತ್ತೆ. ಅಂಥದ್ದು ಏನಾದರೂ ಇನ್ಸಿಡೆಂಟ್ ಆಗಿದೆಯಾ ಮಿಲನ ಲೈಫಲ್ಲಿ? ಬಟ್ ನಾನು ಯಾವ ರೀತಿ ಯೋಚನೆ ಮಾಡ್ತೀನಿ ಅಂತ ಅಂದರೆ, ನಾವು ಜೀವನದಲ್ಲಿ ಇಷ್ಟು ಕಷ್ಟಪಡೋದೇ ಆರಾಮಾಗಿರೋಕ್ಕೆ. ಎಂಡ್ ಆಫ್ ದ ಡೇ ನಾನು ಆರಾಮಾಗಿಲ್ಲ, ಬಟ್ ಆರಾಮಾಗಿರೋ ರೀತಿ ತೋರಿಸ್ಕೊತೀನಿ ಅನ್ನೋದಾದರೆ, ನಾನು ಆ್ಯಕ್ಚುಲಿ ನಾನು ಇಷ್ಟೆಲ್ಲ ಕಷ್ಟಪಡ್ತಿರೋದು ಯಾಕೆ ಲೈಫಲ್ಲಿ?
ನಾನು ಆ್ಯಕ್ಚುಲಿ ಆರಾಮಾಗಿದ್ದೀನಿ. ನಂಗೆ ಯಾರು ಕೇಳಿದ್ರೆ ನೀವು ಆರಾಮಾಗಿದ್ದೀರಾ, ಅಯ್ಯೋ ಕಷ್ಟದಲ್ಲೂ ನಾನು ಆರಾಮಾಗಿದ್ದೀನಿ, ನೋ ನಾನು ಆರಾಮಾಗಿದ್ದೀನಿ, ಖುಷಿಯಾಗಿದ್ದೀನಿ. ಅಂದರೆ ಎಲ್ಲದನ್ನೂ ಪಾಸಿಟಿವ್ ಆಗಿ ತೊಗೋಬೇಕು ಅಂತಲೇ ನಾನು ಬಿಲೀವ್ ಮಾಡೋದು ಯಾವಾಗಲೂ. ಸೊ ಇಷ್ಟು ವರ್ಷಗಳ ಪ್ರೊಫೆಷನ್ ಇರ್ಬೋದು ಅಥವಾ ಪರ್ಸ್ನಲ್ ಲೈಫಲ್ಲೂ ನಾವು ಬೆಳೀತಾ ಇರ್ತೀವಿ. ಆ್ಯಂಡ್ ಎವ್ರಿ ಇಯರ್ ನಮ್ಮ ಥಾಟ್ ಪ್ರೊಸೆಸ್ ಚೇಂಜ್ ಆಗ್ತಿರುತ್ತೆ, ಬೇರೆ ಬೇರೆ ರೀತಿ ಕಲಿತಾ ಹೋಗ್ತೀವಲ್ವಾ. ಸೊ ಇವಾಗ ನಾವು ಪ್ರೊಫೆಷನಲ್ಲೂ ಇಷ್ಟು ಕಷ್ಟಪಡೋದು ಏನಕ್ಕೆ, ಆರಾಮಾಗಿರೋಕ್ಕೆ ಎಂಡ್ ಆಫ್ ದ ಡೇ. ಸೊ ನಾನು ಆರಾಮಾಗಿದ್ದೀನಿ. ಸೊ ತೋರಿಸ್ಕೋಬೇಕು ಅನ್ನೋದೇನಿಲ್ಲ, ಜೆನ್ಯೂನ್ಲಿ ಆರಾಮಾಗಿದ್ದೀನಿ. ಈ ಸಿನಿಮಾ ವಿಚಾರಕ್ಕೆ ಬಂದರೆ ಅರವಿಂದನಿಗೆ ಎಷ್ಟು ಕಷ್ಟ ಆಗುತ್ತೆ ಅದನ್ನು ಯಾವ ಥರ ಬ್ಯಾಲೆನ್ಸ್ ಮಾಡ್ತಾನೆ ಅಂತ, ಯಾಕಂದರೆ ನೀವು ಅವರ ಹೀರೋಯಿನ್ ನಾಯಕಿ, ಅದರಲ್ಲಿ ಯಾವ ಥರ ಬ್ಯಾಲೆನ್ಸ್ ಮಾಡ್ತಾನೆ ಅದು ನನಗೆ ಗೊತ್ತಿಲ್ಲದೆ ಇರೋ ರೀತಿ ಬ್ಯಾಲೆನ್ಸ್ ಮಾಡಿರೋದ್ರಿಂದ ನನಗೆ ಗೊತ್ತಿಲ್ಲ ಬ್ಯಾಲೆನ್ಸ್ ಅರವಿಂದ್ ಸ್ವಾಮಿ ಹೆಂಗೆ ಮಾಡಿದ್ದಾನೆ ಅಂತ. ಬಟ್ ಅದೇ ಸಿನಿಮಾ, ನೀವು ಡೈರೆಕ್ಟಾಗಿ ಸಿನಿಮಾ ಕಥೆನೇ ಕೇಳಿಬಿಡ್ರಿ. ಅದನ್ನು ಇನ್ಫ್ಯಾಕ್ಟ್ ನಾನು ನೋಡೋಕ್ಕೆ ಕಾಯ್ತಿದ್ದೀನಿ, ಬಿಕಾಸ್ ನನ್ನ ಪೋರ್ಷನ್ಗಳು ನೋಡಿದ್ದೀನಿ ಡಬ್ಬಿಂಗಲ್ಲಿ, ಮಜಾ ಇದೆ. ಬಟ್ ಪೂರ್ತಿ ಸಿನಿಮಾದಲ್ಲಿ ಕಾಸ್ಟಿಂಗ್ ವಿಭಿನ್ನವಾಗಿದೆ, ಗೌರವ್ ಇದ್ದಾರೆ, ಬಹಳಷ್ಟು ಜನ ಇದ್ದಾರೆ. ಸೊ ನಾನು ಕಾಯ್ತಾ ಇದ್ದೀನಿ ಅವ್ರ ಮಧ್ಯೆ ಸೀನ್ಸ್ ಹೆಂಗೆ ಬಂದಿದೆ ಅಂತ. ಸೊ ಆ ಕ್ಯೂರಿಯಾಸಿಟಿ ನನಗೂ ಇದೆ. ನಿಮ್ಮ ಪಾತ್ರ ಏನು, ನೀವು ಏನು ಲೀಡ್ ಮಾಡೋಕ್ಕೆ ಹೊರಟಿದ್ದೀರಾ, ನೀವು ಅರವಿಂದನಿಗೆ ಹೇಗೆ ಲಿಂಕ್ ಆಗ್ತೀರಾ ಅಂತ? ನಾನು ಅರವಿಂದನಿಗೆ ಆಲ್ರೆಡಿ ಲಿಂಕ್ ಆಗಿರ್ತೀನಿ. ಸಿನಿಮಾ ಓಪನಿಂಗಲ್ಲೇ ಅವರಿಬ್ಬರು ಕಪಲ್ಲು. ಸೊ ಅರವಿಂದ ಸ್ವಾಮಿ ಗರ್ಲ್ ಫ್ರೆಂಡ್ ನಾನು, ಅಂದರೆ ಬಿಗಿನಿಂಗ್ ಆಫ್ ದ ಸಿನಿಮಾದಲ್ಲಿ. ಅದ್ರ ಮುಂದೆ ಕತೆ ಶುರು ಆಗೋದು. ನಾನು ಪ್ಲೇ ಮಾಡಿರೋ ಪಾತ್ರ ಗೀತಾ ಅಂತ, ಮಲಯಾಳಿ ಟೀಚರ್ ಪ್ಲೇ ಮಾಡ್ತಾ ಇದ್ದೀನಿ. ಸೊ ನನಗೆ ತುಂಬ ಡಿಫ್ರೆಂಟ್ ಆಗಿದೆ, ಅಂದರೆ ನನ್ನ ಲುಕ್ ಇರ್ಬೋದು, ಸ್ಯಾರಿಯಲ್ಲಿ ಮಲಯಾಳಿ ಟೀಚರ್ ಪ್ಲೇ ಮಾಡ್ತಾ ಇದ್ದೀನಿ. ಚೆನ್ನಾಗಿತ್ತು. ನನಗೆ ತುಂಬ ಹೈಲೈಟ್ ಅನಿಸಿದ್ದು ಸಿನಿಮಾದಲ್ಲಿ ನನ್ನ ಪಾತ್ರಕ್ಕೆ ಎಮೋಷ್ನಲ್ ಸೀನ್ಗಳು ನನಗೆ ಬಹಳ ಇಷ್ಟ. ಸೊ ಮಲಯಾಳಿ ಟೀಚರ್ ಅಂತಾರೆ, ನಾವು ಪೋಸ್ಟರ್ ನೋಡಿದರೆ ನಿಮ್ಮ ಕರ್ಲಿ ಹೇರ್ಸ್ ಆಗಿರ್ಬೋದು ತುಂಬ ಹೈಲೈಟ್, ವಿಭಿನ್ನವಾಗಿ ಈ ಒಂದು ಸಿನಿಮಾದಲ್ಲಿ ನೀವು ಕಾಣಿಸ್ಕೊಂಡಿರೋದು. ಮಲಯಾಳಿ ಟೀಚರ್ ಆಗಿರೋದ್ರೆ ಮಲಯಾಳಿ ವರ್ಡ್ ಏನಾದರೂ ಹೇಳಿದ್ದೀರಾ? ಹೇಳಿದ್ದೀನಿ. ಮಲಯಾಳಿ ಒಂದು ಲೈನ್ ಹೇಳ್ಬೋದಾ? ಅಯ್ಯೋ ಎಲ್ಲಪ್ಪ, ಡೈರೆಕ್ಟ್ರ್ ಇಲ್ಲ ನನಗೆ ಆ್ಯಕ್ಚುಲಿ ಏನೋ ಜ್ಞಾಪಕ ಇಲ್ಲ. ಬಟ್ ಕೆಲವೆಲ್ಲ ವೀಡಿಯೋಸ್ ಮಾಡ್ಬೇಕಾದ್ರೂ ಕೂಡ ಏನೋ ಚಿಕ್ಕ ಪುಟ್ಟದ್ದು ನಮ್ಮ ಡೈರೆಕ್ಟರ್ ಅದು ಇದು ಮಲಯಾಳಮಲ್ಲಿ ಹೇಳಿಸ್ತಾ ಇರ್ತಾರೆ. ಬಟ್ ನನಗೆ ಆ್ಯಕ್ಚುಲಿ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಮಲಯಾಳಂ. ನಾನು ಸಿನಿಮಾ ಎಲ್ಲ ನೋಡಬೇಕಾದ್ರೆ ಸಿನಿಮಾ ಮಲಯಾಳಮಲ್ಲೇ ನೋಡೋಕ್ಕೆ ಇಷ್ಟಪಡ್ತೀನಿ. ಬಟ್ ಮಾತಾಡೋಕ್ಕೆ ಬರಲ್ಲ ನನಗೆ. ಓಕೆ. ಸೊ ಆ ಒಂದು ಪಾತ್ರ, ಈಗ ನೀವು ಕನ್ನಡದವರಾಗಿ ಮಲಯಾಳ ಸ್ಲ್ಯಾಂಗಲ್ಲಿ ಯೂಸ್ ಮಾಡಬೇಕಂದಾಗ ಕಷ್ಟ ಆಗಿತ್ತಾ ನಿಮಗೆ? ತುಂಬ ಅದನ್ನು ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ಸಿನಿಮಾ ಕನ್ನಡದಲ್ಲಿ ಮಾಡ್ತಿರೋದ್ರಿಂದ ಮಲಯಾಳಿ ಬೆಂಗಳೂರಲ್ಲಿದ್ದಾಗ ನ್ಯಾಚುರಲಿ ಕನ್ನಡನೇ ಮಾತಾಡ್ತಾರಲ್ವ, ಆ ರೀತಿ. ಅಂದರೆ ಅವರು ಮಲಯಾಳಿ ಬಟ್ ಕನ್ನಡಿಗ, ಅಂದರೆ ಇಲ್ಲಿರುವಂಥ ಇದು. ಮತ್ತು ಆ್ಯಂಡ್ ಆಡಿಯನ್ಸ್ಗೂ ಕೂಡ ಅದೊಂಥರ ಎಲ್ಲೋ ಒಂದು ಕಡೆ ಸ್ವಲ್ಪ ಡಿಸ್ಟರ್ಬ್ ಆದಂಗೆ ಅನಿಸುತ್ತೆ ನಾವು ಬೇರೆ ಭಾಷೆ ಟ್ರೈ ಮಾಡೋಕ್ಕೆ ಹೋದಾಗ. ಬಹುತೇಕ ಕನ್ನಡದಲ್ಲೇ ಮಾತಾಡಿರೋವಂಥದ್ದು. ನೀವೇ ಡಬ್ ಮಾಡಿದ್ರಾ ಹೇಗೆ ಈ ಸ್ಲ್ಯಾಂಗ್? ಹೌದೌದು, ನಾನೇ ಡಬ್ ಮಾಡಿರೋದು. ಓಕೆ. ಈ ಸಿನಿಮಾದ ಕತೆ ಅಭಿಷೇಕ್ ಅವರು ನಿಮಗೆ ಹೇಳಿದಾಗ ಯಾಕೆ ಒಪ್ಕೋಬೇಕು ಅಂತ ನಿಮಗೆ ಅನಿಸಿದ್ದು? ಕತೆ ಡೆಫಿನೆಟ್ಲಿ ಫಸ್ಟ್ಲಿ ಟೈಟಲ್ ನನಗೆ ಆರಾಮ್ ಅರವಿಂದ್ ಸ್ವಾಮಿ ಅಂತ ಒಂದು ಕತೆ ಮಾಡಿದ್ದೀವಿ ಅಂತ ಹೇಳಿದಾಗ, ಓ ಚೆನ್ನಾಗಿದೆಯಲ್ಲ ಟೈಟ್ಲು, ಆರಾಮ್ ಅರವಿಂದ್ ಸ್ವಾಮಿ ಅಂದರೆ ಟೈಟಲಲ್ಲೇ ಏನೋ ಇದೆಯಲ್ಲ ಅಂತ ಅನಿಸುತ್ತೆ, ಸಿನಿಮಾದಲ್ಲಿ ಏನೋ ಇದೆ ಅಂತ. ಆ್ಯಂಡ್ ಕತೆ ಹೇಳಿದಾಗ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಅನೀಶ್ ಅವ್ರ ಪಾತ್ರ ಭಾಳ ಇಷ್ಟ ಆಯಿತು ನನಗೆ, ನನ್ನ ಪಾತ್ರ ಇಷ್ಟ ಆಯಿತು. ಆ್ಯಂಡ್ ಇಡೀ ತಂಡ ಅಂತ ನೋಡಿದಾಗ ಈ ಟೀಮ್ ತುಂಬ ಚೆನ್ನಾಗಿದೆ ಅಂತ ನನಗೆ ಇಷ್ಟ ಆಯಿತು. ಸ್ಯಾಂಡಲ್ವುಡ್ ಲಕ್ ಚೆನ್ನಾಗಿದೆ ಅನಿಸುತ್ತೆ ಇತ್ತೀಚಿನ ದಿನಗಳಲ್ಲಿ. ಭಗೀರ ಆದಮೇಲೆ ಭೈರತಿ ರಣಗಲ್ ಬಂತು. ಇನ್ನು ಬರುವಂಥ ಸಿನಿಮಾಗಳಿಗೂ ಜನ ಬರ್ತಾರೆ ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಎಲ್ಲೋ ಒಂದು ಕಡೆ ಅದೆರಡು ಸಿನಿಮಾಗಳು ನಿಮ್ಮ ಸಿನಿಮಾಗೂ ಪ್ಲಸ್ ಆಗ್ತಾ ಇದೆಯಾ ಅಂತ ಅನಿಸುತ್ತಾ? ಡೆಫಿನೆಟ್ಲಿ. ಅಂದರೆ ಸಿನಿಮಾ ಚೆನ್ನಾಗಿ ಮಾಡಿದಾಗ ಜನ ಬಂದು ಸಿನಿಮಾ ನೋಡ್ತಾರೆ ಅಂತ ನಾನು ಬಿಲೀವ್ ಮಾಡ್ತೀನಿ. ಇನ್ಫ್ಯಾಕ್ಟ್ ಇವಾಗ ಎಲ್ಲ ಸಿನಿಮಾಗಳು ನೋಡ್ತಾ ಇರೋದ್ರಿಂದ ಜನ ನೋಡ್ತಾರೆ. ಸಿನಿಮಾ ಚೆನ್ನಾಗಿದ್ದರೆ ಜನ ನೋಡ್ತಾರೆ ಅಷ್ಟೇ. ಇಟ್ಸ್ ವೆರಿ ಸಿಂಪಲ್. ಪ್ರಮೋಷನ್ ಮಾಡೋದು ನಮ್ಮ ಕರ್ತವ್ಯ, ನಾವು ಪ್ರಮೋಟ್ ಮಾಡ್ತಾಯಿದ್ದೀವಿ. ಈ ಸಿನಿಮಾ ಅಂದರೆ ನಮ್ಮ ಸಿನಿಮಾದಲ್ಲಿ ಬಹಳ ನಗು ತರಿಸೋವಂಥ ಸಿನಿಮಾ ಇದು, ಅಂದರೆ ಖುಷಿ ಕೊಡೋವಂಥ ಸಿನಿಮಾ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಅದು ಜನರಿಗೆ ಇಷ್ಟ ಆಗುವಂಥ ಜಾನರ್ ಅದು. ಸೊ ನೋಡ್ತಾರೆ. ಕೊನೆ ತನಕ ನಿಮ್ಮ ಕಪಲ್ ಹಿಂಗೆ ಇರುತ್ತಾ, ಅಥವಾ ನಿಮ್ಮ ಕೆಮಿಸ್ಟ್ರಿ ಹಿಂಗೆ ಇರುತ್ತಾ, ಅಥವಾ ಎಲ್ಲದು ಬ್ರೇಕ್ ಬೀಳುತ್ತಾ? ಅದು ನಾನೇ ನೋಡಿಲ್ಲ. ಡೈರೆಕ್ಟ್ರಲ್ಲಿ ಬ್ರೇಕ್ ಬೀಳ್ಸಿದ್ದಾರೆ ಅಂತ ನಾನೇ ಥಿಯೇಟ್ರಲ್ಲಿ ನೋಡಬೇಕು. ಫೈನಲಿ ಆರಾಮ್ ಅರವಿಂದ ಸ್ವಾಮಿ ಚಿತ್ರದ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನಿಮ್ಮ ಟೀಮ್ ಎಷ್ಟು ಸ್ಟ್ರಾಂಗ್ ಇದೆ ಅಂತೇಳಿ? ಬಹಳ ಸ್ಟ್ರಾಂಗ್ ಇದೆ. ನಾವು ಡೇ 1 ತಂಡ ಹೇಗಿತ್ತೋ ರಿಲೀಸ್ ಇನ್ನೊಂದು ವಾರಕ್ಕೆ ರಿಲೀಸ್ ಇದೆ, ನಾವು ಹಾಗೇ ಇದ್ದೀವಿ ತಂಡ. ಬಹಳ ಕಾನ್ಫಿಡೆನ್ಸ್ ಇದೆ ನಮಗೆ. ಅದು ಸುಮ್ಮನೆ ಕಾನ್ಫಿಡೆನ್ಸ್ ಅಲ್ಲ, ಸಿನಿಮಾ ನೋಡಿದ್ದಾರೆ, ಇಡೀ ತಂಡ ಸಿನಿಮಾ ನೋಡಿದ್ದಾರೆ. ಕೆಲವರಿಗೆ ಸಿನಿಮಾ ತೋರಿಸಿದ್ದಾರೆ ಕೂಡ, ಒಳ್ಳೆ ರೆಸ್ಪಾನ್ಸ್ ಇದೆ ಸಿನಿಮಾಗೆ. ಸೊ ಆ ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ಇದ್ದೀವಿ ಎಲ್ಲರೂ. ಹಾಗಾಗಿ ಇವಾಗ ಪ್ರಮೋಷನ್ಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಜನರಿಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಬಟ್ ಈಗ ನನಗೆ ಸಿನಿಮಾ ಕತೆ ಕೇಳಿದಾಗ, ಸಿನಿಮಾ ಟೈಟಲ್ ಕೇಳಿದಾಗ ನನಗೆ ಎಷ್ಟು ಎಕ್ಸೈಟ್ ಆಗಿತ್ತು, ಅದೇ ರೀತಿ ಆಡಿಯನ್ಸ್ಗೂ ಒಂದು ಎಕ್ಸೈಟ್ಮೆಂಟ್ ಇದೆ ಸಿನಿಮಾ ನೋಡಬೇಕು ಅಂತ. ಯಾಕೆಂದರೆ ನಮ್ಮ ಟ್ರೇಲರ್ ಸಾಂಗ್ಗಳಿಗೆ ರೆಸ್ಪಾನ್ಸ್ ಆಗೇ ಇದೆ. ಸೊ ಜನ ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ತಾರೆ. ಕೃಷ್ಣ ಯಾವ ಥರ ಸಪೋರ್ಟ್ ಮಾಡಿದ್ದಾರೆ? ಇಬ್ಬರೂ ಥಿಯೇಟರ್ಗೆ ಫಸ್ಟ್ ಡೇ ಫಸ್ಟ್ ಶೋ ಬರ್ತೀರಾ ಹೇಗೆ? ಶೋ ಟೈಮ್ನಲ್ಲಿ ನಾನು ಇಲ್ಲಿ ಇರ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಬಹಳಷ್ಟು ಪ್ರಮೋಷನ್ಸ್ಗಳಿಗಂತೂ ಡೆಫಿನೆಟ್ಲಿ ಇರ್ತೀನಿ. ಸಿನಿಮಾ ಡೆಫಿನೆಟ್ಲಿ ನೋಡ್ತೀನಿ. ಒಂದು ವರ್ಷಗಳ ಜೊತೆ ನೋಡ್ತೀರಾ ಹೇಗೆ? ಅದು ಗೊತ್ತಿಲ್ಲ, ನೋಡಬೇಕು.
ಓಕೆ, ಆಲ್ ದಿ ಬೆಸ್ಟ್. ನೋಡಿದ್ರಲ್ಲ, ಇದಿಷ್ಟು ಮಿಲನ ನಾಗರಾಜ್ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.